ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮದುವೆಲೂ ಸಾಕಷ್ಟು ಅವಾಂತರಗಳಾಯಿತು. ಅದಾದಮೇಲೆ ಸುಮ್ಮನೆ ಕಿಡ್ನಾಪ್ ಆಯಿತು. ಈಗ ನೋಡಿದ್ರೆ ಮಿಸ್ ಕ್ಲೋಸ್ ಆಗಿದೆ. ಅದಕ್ಕೆ ಅಳಿಯಂದ್ರು ಮನೆಯಲ್ಲಿ ಯಾರಿಗೂ ನಿನ್ನ ಮೇಲೆ ಕೆಟ್ಟ ಅಭಿಪ್ರಾಯ ಬಂದಿಲ್ಲ ತಾನೆ? ಅದು ಬರಕ್ ಸಾಧ್ಯನೇ ಇಲ್ಲ ಮಾವಯ್ಯ. ಅಳಿಯಂದ್ರೆ ನಿಮ್ಮ ಮಗಳು ನನ್ನ ಬದುಕಿಗೆ ಬಂದಿರೋ ಭಾಗ್ಯಲಕ್ಷ್ಮಿ. ಇಂಥ ದೇವತೆ ಬಗ್ಗೆ ಯಾರಾದ್ರೂ ತೆಪ್ಪಾಗಿ ಮಾತಾಡಿದ್ರೆ ನಾಲ್ಗೆನೆ ಬಿದ್ದೋಯ್ತದೆ. ಅಲ್ಲ ಗಂಗಾದ್ರಪ್ಪ, ಬಂಗಾರಮ್ಮನವರು ಅಳಿಯಂದ್ರು ಎಂಥವ್ರು ಅಂತ ಗೊತ್ತಿದ್ದು ಹಿಂಗೆ ಯೋಚನೆ ಮಾಡ್ತಿಲ್ಲ, ಸರಿನಾ ಇದು? ಹಂಗಲ್ಲ ಅಣಿಯ, ತಂದೆಯಾಗಿ ಒಂದು ಆತಂಕ ಇರುತ್ತೆ ಅಲ್ವಾ? ಏನೋ ಸ್ನೇಹಿಂಗೆ ನೀನು ಒಬ್ಬನೇ ತಂದೆನೆಯಾ? ಗಂಗಾದ್ರಪ್ಪ, ದಾರಿ ಏರದ್ ಕೊಟ್ಟಿದ್ದೀನಿ, ನಾನು ತಂದೆ ಸ್ಥಾನದಾಗ ಇರೋದು. ನಾನು ನಿನ್ನಂಗೆ ಯೋಚನೆ ಮಾಡಿಬಿಟ್ರೆ ನಮ್ಮನ್ನು ದೊಡ್ಡರು ಅಂತಾರೆ. ಅಪ್ಪ, ಇನ್ಯಾವತ್ತೂ ಈ ಥರ ಎಲ್ಲ ಯೋಚನೆ ಮಾಡಬೇಡಿ. ನೀವು ಹೀಗೆಲ್ಲ ಯೋಚನೆ ಮಾಡ್ತಿದ್ದೀರಂತ ಅತ್ತೆ ಗೊತ್ತಾದ್ರೆ ಅವ್ರು ತುಂಬ ನೊಂದ್ಕೊತಾರೆ. ಕ್ಷಮಿಸ್ಬಿಡಿ ಅಳಿಯಂದ್ರೆ, ಮನ್ಸು ಸರಿ ಇರ್ಲಿಲ್ವಲ್ಲ, ಅದಕ್ಕೆ ಇಲ್ದರ ಯೋಚನೆ ಎಲ್ಲ ತಲೆಗೆ ಬಂತು. ಇಲ್ಲಿ ನೋಡಿ ಮಾವಯ್ಯ, ಇದು ನನ್ನ ಆಸ್ತಿ. ಇದರಿಂದ ನನಗೆ ಲಾಭನೇ ಹೊರತು ಯಾವತ್ತೂ ನಷ್ಟ ಇಲ್ಲ. ಏನೋ ಒಂದು ಸಣ್ಣ ಸಮಸ್ಯೆ ಬಂದಿರ್ತದೆ, ಕೂತ್ ಮಾತಾಡಿದ್ರೆ ಸಮಸ್ಯೆನ ಬಗೆಹರಿಸ್ಕೋಬೋದು. ಅದು ಬಿಟ್ಬಿಟ್ಟು ಏನೇನೋ ಯೋಚನೆ ಮಾಡ್ಕೊಂಡು ಊಟ ಬಿಟ್ಬಿಟ್ರೆ ಏನು ಸಾಧಿಸ್ದಂಗೆ ಆಯ್ತದೆ ಅಲ್ವಾ? ನಡಿ ನೋಡ, ಈಗ ನೀನು ತಿನ್ನಕ್ಕಿಲ್ಲ ಅಂದರೆ ನಾನು ತಿನ್ನಕ್ಕಿಲ್ಲ. ಬತ್ತೀಯ ಇಲ್ವಾ? ಬರ್ತೀನಿ. ಅದು ಗೆಳೆಯ ಅಂತ ಬಾ. ನಮ್ಮಪ್ಪ ಒಂಥರ ಮಗು ಇದ್ದ ಹಾಗೆ. ಅವ್ರ ಪ್ರಪಂಚ ತುಂಬೆಲ್ಲ ನಾನೇ ಇರ್ತೀನಿ, ಅದಕ್ಕೆ ನನ್ನ ಸುತ್ತಾನೆ ಯೋಚನೆ ಮಾಡ್ತಿರ್ತಾರೆ. ಮಾವಯ್ಯ ಮಾತ್ರ ಅಲ್ಲ, ಅನುವೇ ನಿಮ್ಮ ಮಗು ಇದ್ದಂಗೆ. ಅವ್ನು ನಿಮ್ಮ ಸುತ್ತ ಯೋಚನೆ ಮಾಡ್ತಾ ಇದ್ರೆ ನಾನು ನಿಮ್ಮ ಸುತ್ತನೇ ಸುತ್ತಾ ಇರ್ತೀನಿ. ಸಾಕು, ಆಮೇಲೆ ಸುತ್ತೋರಂತೆ. ಬನ್ನಿ, ಇವಾಗ ಊಟ ಮಾಡೋಣ.